ಹಲೋ ಫ್ರೆಂಡ್ಸ್, ನಾನೀಗ ಹಸಿ ಮೆಣಸಿನ್ಕಾಯ್ದು ಚಟ್ನಿ ಹೇಗೆ ಮಾಡೋದು ಅಂಥೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲೊಂದು 1/4 kg ಅಷ್ಟು ಹಸಿ ಮೆಣಸಿನ್ಕಾಯಿ ಅದಾವು, ಮತ್ತು 1 ಇಂಚು ಹಸಿ ಶುಂಠಿ, ಹಾಗೂ 1 ಬೌಲು ಬೆಳ್ಳುಳ್ಳಿ, ಹಾಗೂ 1 ಟೀ ಸ್ಪೂನ್ ಫುಲ್ ಜೀರಿಗೆ, ಹಾಗೂ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಅದರಲ್ಲಿ 1-2 ಟೀ ಸ್ಪೂನ್ ಫುಲ್ ಎಣ್ಣೆ ಹಾಕ್ತೀನಿ. ಹಾಗೂ ಈ ಶುಂಠಿನೂ ಹಾಕಬೇಕು, ಹಾಗೂ ಈ ಕೊತ್ತಂಬರಿನೂ ಹಾಕಬೇಕು. ಯಾಕಂದರೆ ಇವೆಲ್ಲದರಲ್ಲಿ ನೀರಿನ ಅಂಶ ಹೋಗೋವರೆಗೂ ನಾವು ತುಂಬ ಚೆನ್ನಾಗಿದ್ದು ಹುರ್ಕೋಬೇಕು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಹೊದಿದೆ ನೋಡಿ. ಇದೊಂದು 10 ನಿಮಿಷ ಆದರೂ ಹುರ್ಕೋಬೇಕು. ಏಕೆಂತಂದರೆ ಹಸಿ ಮೆಣಸಿನ್ಕಾಯಿನೂ ಹಸಿದು, ಒಣ ಹಸಿ ಶುಂಠಿನೂ ಹಸಿದು, ಬೆಳ್ಳುಳ್ಳಿನೂ ಹಸಿದು, ಕೊತ್ತಂಬರಿನೂ ಹಸಿದು. ಇವು ಎಲ್ಲ ಇದರಲ್ಲಿದ್ದು ನೀರಿನ ಅಂಶ ಹೋಗೋವರೆಗೂ ನಾವು ಒಂದು 10-15 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್. ಈಗ ಇದು ಎಲ್ಲ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಹಾಕಿ ನಾವು ಸಣ್ಣ ಮಾಡಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹುರಿದು ಬಂದಿದೆ ನೋಡಿ. ಇದೇ ರೀತಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚಟ್ನಿ ಇದು. ಈಗ ಇದು ತಣ್ಣಗಾಗಿರ್ತಿಬಿಡ್ತೀನಿ. ತಣ್ಣಗಾದ ನಂತರ ಇದನ್ನು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ನೋಡಿರಿ, ಇದು ಹೊರಗಡೆ ಹಾಗೇನೋ ಫ್ರಿಜ್ದಲ್ಲಿ ಇಡಲಾರ್ದೆ ಹೊರಗಡೆ ಇಟ್ಟರೆ 8ರಿಂದ 10 ದಿನ ಏನೂ ಆಗೋದಿಲ್ಲ. ಫ್ರಿಜ್ಜಲ್ಲಿಟ್ಟರೆ 1 ತಿಂಗಳೊಳಗೂ ಕೆಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ಒಂದು ಸತಿ ಮಾಡಿ ನೋಡಿ ಮೇಡಮ್, ಟ್ರೈ ಮಾಡಿ ಎಲ್ಲರೂ.